ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ವಿರುದ್ಧ ಷಡ್ಯಂತ್ರ ಆರೋಪ ಕೇಳಿಬಂದಿದೆ. ಸಸಿಕಾಂತ್ ಸೆಂಥಿಲ್ ವಿರುದ್ಧವಾಗಿ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತನ್ನ ವಿರುದ್ಧವಾಗಿ ಆಧಾರರಹಿತವಾಗಿ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳಿ ಸೆಂಥಿಲ್ ಹೇಳಿಕೆ ಕೊಟ್ಟಿರುವ ಹಿನ್ನೆಲೆ ಇದು. ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಸುಳ್ಳು ಹೇಳಿದ್ದಾರೆ ಅಂತ ರೆಡ್ಡಿ ಹೇಳಿದ್ದು. ನಾನು ಸಚಿವನಾಗಿದ್ದಾಗ ಅವರು ಬಳ್ಳಾರಿನಲ್ಲಿ ಎಸಿನೇ ಆಗಿರಲಿಲ್ಲ. ನಾನು ಅರೆಸ್ಟ್ ಆದ್ನಲ್ಲ, ಆಮೇಲೆ ಅವರು ಬಳ್ಳಾರಿಗೆ ಬಂದಿದ್ದು. 2011 ಸೆಪ್ಟೆಂಬರ್ 5ರಂದು ನನ್ನ ಬಂಧನ ಆಗಿತ್ತು. ಅದೇ ದಿನ ಅವರು ನೇಮಕ ಆಗಿದ್ದರು. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಕ್ಕೆ ಇವರೇ ಮಾಸ್ಟರ್ ಮೈಂಡ್. ಧೈರ್ಯ ಇದ್ದರೆ ಯಾವುದೇ ತನಿಖೆಗೆ ರೆಡಿ ಅಂತ ಹೇಳಬೇಕಾಗಿತ್ತು. ವಿಚಾರಣೆಗೆ ಒಳಪಡಿಸಿದ್ರೆ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗ್ಬಿಡುತ್ತೆ. ಸಸಿಕಾಂತ್ ಸೆಂಥಿಲ್ ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ನಮ್ಮ ಧರ್ಮಸ್ಥಳ ಮಂಜುನಾಥನ ವಿಚಾರಕ್ಕೆ ಕಳಂಕ ತಂದಿರುವಂಥ ವಿಚಾರದಲ್ಲಿ ಯೂಟ್ಯೂಬರ್ಸು, ಒಬ್ಬ ಮುಸುಕುದಾರಿ, ಇನ್ನೂ ಹೇಳಬೇಕಿದ್ರೆ ಸುಜಾತ ಭಟ್, ಇವರೆಲ್ಲರನ್ನೂ ಕೂಡ ಒಳಗೊಂಡು ಏನು ಸುಳ್ಳು ಪ್ರಚಾರ ಮಾಡಿದ್ದಾರೆ ಯೂಟ್ಯೂಬ್ಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಆ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿರುವಂಥ ಒಂದು ವ್ಯಕ್ತಿಗಳ ಬೆನ್ನ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅಂತೇಳಿ ನೇರವಾಗಿ